ನಮಸ್ಕಾರ. ನಾನು ಮಾಧವಿ ಇಲಾಖೆ MTV ಕನ್ನಡ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೆರೋಟಗಿ ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಕಬಡ್ಡಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಬಿಜೆಪಿಯ ಮುಖಂಡ ಸಿದ್ದು ಬುಳ್ಳ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಕ್ರೀಡೆಯು ಪ್ರತಿಯೊಬ್ಬ ಯುವಕರ ಉತ್ಸಾಹ ಮತ್ತು ಆಕರ್ಷಕವಾಗಿದೆ. ಇಂಥ ಕ್ರೀಡೆಗಳಿಂದ ಗ್ರಾಮದಲ್ಲಿ ಒಗ್ಗಟ್ಟ ಬಲ, ಪರಸ್ಪರ ಸ್ನೇಹ ಮತ್ತು ಪ್ರೀತಿಗಳನ್ನು ಹಂಚಿಕೊಂಡು ಬದುಕಲು ಕ್ರೀಡೆ ಸಾಕ್ಷಿಯಾಗಿರುತ್ತದೆ ಎಂದು ಮಾತನಾಡಿದರು. ಹಾಗೂ ವೇದಿಕೆಯ ಮೇಲೆ ಹಿರಿಯರು ಮತ್ತು ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ವರದಿ MTV ಕನ್ನಡ ನ್ಯೂಸ್, ಮಹಾಂತೇಶ್ ಕಾಂಬ್ಳೆ. ಘಟಕದ ಅಧ್ಯಕ್ಷರು ಅವರು ಈ ಯುವಕರನ್ನು ಕುರಿತು ಒಂದೆರಡು ನುಡಿಗಳನ್ನು ಮಾತಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ನಮ್ಮ ಗ್ರಾಮದಲ್ಲಿ ಎಲ್ಲ ಯುವಕರು ಕೂಡಿಕೊಂಡು ದಸರಾ ಮಹೋತ್ಸವ ಹಾಗೂ ದೀಪಾವಳಿಯ ಪ್ರಯುಕ್ತವಾಗಿ ಕಬಡ್ಡಿಯ ಟೂರ್ನಾಮೆಂಟ್ನ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದಂತ ಡಾಕ್ಟರ್ ಪ್ರಭುಗೋಳ್ ಲಿಂಗಳ್ಳಿ ಅವರ ಸೋದರರಾದಂತಹ ಸಂಗನಗೌಡ ಪಾಟೀಲ್ ರವರೇ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಿರಿಯರಾದಂತಹ ಬಾಬುಣ್ಣ ರಾಠೋಡ್ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾದ ಬಾಬುಣ್ಣ ಮೆಲ್ಲಿಮನಿ ಅವರೇ, ಆತ್ಮೀಯ ಮಿತ್ರ ಪ್ರಕಾಶ್ ಪಡಿಶೆಟ್ಟಿ ಅವರೇ, ಮೈಬೂಬ್ ಕೊಂಡಿ ಅವರೇ, ಶಿವಾನಂದ್ ಹಿಂದಿನಮನಿ ಅವರೇ, ನಮ್ಮ ಆತ್ಮೀಯ ಸೋದರರಾದಂತಹ ಭೀಮು ಬುಳ್ಳ ಅವರೇ, ಮಾಳು ಬುಳ್ಳ ಅವರೇ, ಸೈಫನ್ ಸಾಬ್ ಬಾಬಾನ್ ಅವರೇ, ನಮ್ಮ ಆತ್ಮೀಯರಾದಂತಹ ಸಂತೋಷ್ ಶೋಕರ್ ಚಟ್ರಿಕಿ ಅವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಯುವ ಬಂಧುಗಳೇ, ಹಿರಿಯರೇ, ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಯುವಕರು ಕೂಡಿಕೊಂಡು ನಮ್ಮ ಗ್ರಾಮದಲ್ಲಿ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡ್ತೀವಿ. ಈಗಾಗಲೇ ಕೇಳಿದಾಗ ದೀಪಾವಳಿ ಮತ್ತು ದಸರಾ ನಿಮಿತ್ತವಾಗಿ ನಾವು ಕಬಡ್ಡಿ ಪಂದ್ಯಾವಳಿಯನ್ನು ಆಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಇವತ್ತಿನ ಕಲಿಯುವಂತ ವಾತಾವರಣದಲ್ಲಿ ನಾಗಾಲೋಟವನ್ನು ನೋಡ್ತಕ್ಕಂಥ ಜಗತ್ತಿನಲ್ಲಿ ಇವತ್ತು ಯಾಕಂದ್ರೆ ನಮ್ಮೆಲ್ಲ ಯುವಕರು ಕ್ರಿಕೆಟ್ಗೆ ಜೋತಿ ಬಿದ್ದಂತಹ ಸಂದರ್ಭದಲ್ಲಿ ಇವು ನಮ್ಮೂರಿನ ಯುವಕರು ನಮ್ಮ ದೇಶೀಯ ಕ್ರೀಡೆಗಳು ಹಿಂದಿನ ನಮ್ಮೆಲ್ಲರ ಹಿರಿಯರು ಕುಸ್ತಿ ಮತ್ತು ಕಬಡ್ಡಿಗಳನ್ನು ಆಡುತ್ತಿರೋದು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸಬೇಕು, ಹಳೆ ಪದ್ಧತಿಗಳನ್ನ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಆ ವಿಚಾರಗಳನ್ನ, ಆಟಗಳನ್ನು ಸಹಿತವಾಗಿ ನಾವು ಮುಂದುವರಿಸಬೇಕೆನ್ನುವಂತ ನೀವೆಲ್ಲರೂ ಮುಂದೆ ಬಂದಿದ್ದಕ್ಕಾಗಿ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ನಮ್ಮ ಎಲ್ಲಿಂದ ಮೇಲೆ ಯಾಕಂದ್ರೆ ಇಂಥ ಕ್ರೀಡಾಕೂಟವನ್ನು ನಮ್ಮ ಗ್ರಾಮ ಸೌಹಾರ್ದವಾದ ಗ್ರಾಮ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಗ್ರಾಮ, ನಾವೆಲ್ಲರೂ ಕೂಡಿ ಒಳ್ಳೆಯ ಕ್ರೀಡೆಯನ್ನು ಆಡೋದ್ರ ಜೊತೆಗೆ ನಾವು ಒಬ್ಬರಿಗೊಬ್ಬರು ಮನಸ್ಸನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಒಳ್ಳೆಕಟ್ಟಾಗಿ ಮಾಡುವಂತ ಸಂದೇಶವನ್ನ ಸಾರುವುದು ಬಹಳ ವಿಶೇಷವಾಗಿದೆ. ನೀವೆಲ್ಲ ಯುವಕರು ಆಟ ಏನೋ ಇವತ್ತು ಕ್ರೀಡಾಕೂಟ ಹಮ್ಮಿಕೊಂಡಿರಿ, ಇದಕ್ಕೆ ನೀವೇನೋ ಜಗಳ ಗಲಾಟೆಯನ್ನು ಮಾಡದೆ ಶಾಂತಿಯುತವಾಗಿ ಯಾರು ನ್ಯಾಯಯುತವನ್ನು ಆಟದ ಜೊತೆಗೆ ಅವನ ಪ್ರತಿಭೆಗೆ ಬೆಲೆಯನ್ನು ಕೊಟ್ಟು ಆ ಆಟವನ್ನು ಅವರಿಗೆ ದೊರಕುವಂತ ಕೆಲಸವನ್ನ ನಮ್ಮೆಲ್ಲ ಕಮಿಟಿಯವರು, ನೀವೆಲ್ಲರೂ ಯಾರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯ ಆಟವನ್ನು ಆಡಿಸಿ ಪ್ರದರ್ಶನವನ್ನು ಮಾಡಿ ಯಾರೇ ಗೆಲ್ಲಿ ಅವರಿಗೆ ಉಳಿಸುವಂತ ಕೆಲಸ ಖಂಡಿತವಾಗಿ ಯುವಕರಾದವರು ಸೋಲು ಗೆಲುವಿನ ಸೋಪಾನ ಅಂತ ಸೋತಿರ್ಬೋದು, ಮತ್ತೆ ಮುಂದೆ ಗೆಲ್ಲುವಂತ ಅವಕಾಶ ಇರ್ತದೆ. ಅದಕ್ಕೆ ನೀವು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಒಳ್ಳೆಯ